ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೀವಿ ನೋಡಿರಿ. ಇವತ್ತು ನಾನು ಇದು ವಿಡಿಯೋ ಬಂದು ಮಾರ್ಚ್ 4ನೇ ತಾರೀಕಿಂದು. ನಾವು ಅವತ್ತು ಹೊಸ ಗಾಡಿ ತೊಗೊಂಡ್ವಿ, ಹಾಗಾಗಿ ಶೋರೂಮಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡಿರಿ, ನಾವು ತೊಗೊಂಡಿರೋದು ಡಿಯೋ 125cc ಗಾಡಿನ ಶೋರೂಮಿಂದ ತೊಗೊಂಡು ನೇರವಾಗಿ ನಮ್ಮ ಗದಗಿನ ಪುಟ್ಟರಾಜ ಕವಿ ಗವಾಯಿಗಳ ಮಠಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಹಾಗಾಗಿ ನಾವು ಯಾವುದೇ ಹೊಸ ಗಾಡಿ ತೊಗೊಳ್ಳಿ ಫಸ್ಟು ಅಜ್ಜರ ಆಶೀರ್ವಾದ ತೊಗೊಂಡೇ ಹೋಗ್ತೀವಿ, ಅಂದರೆ ಅದೇ ಅಲ್ವಾ ನೇರ ಆಗೋದು ನಮಗೆ. ಹಾಗಾಗಿ ನಮ್ಮ ಮನೆ ದೇವರೆಲ್ಲ ಊರಲ್ಲಿರೋದ್ರಿಂದ ಫಸ್ಟು ಅಜ್ಜರದ ಮಠಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಇವಾಗ ನೋಡಿರಿ, ಪೂಜೆ ಎಲ್ಲ ಆಯಿತು. ಲಿಂಬೆನ ಹಾಯ್ಸಾಕ್ತಾರೆ. ನಾವು ತೊಗೊಂಡಿದ್ದು ಸೋಮವಾರ 4ನೇ ತಾರೀಕು ಮಾರ್ಚ್. ಈ ವಿಡಿಯೋ ಭಾಳ ಲೇಟ್ ಆಯಿತು, ಕ್ಷಮೆ ಇರಲಿ ಫ್ರೆಂಡ್ಸ್. ಇವಾಗ ನೋಡಿರಿ, ಮಂಗಳವಾರ ದಿನ ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಮಾರನೇ ದಿನದ ವ್ಲಾಗ್ ಇದು. ನಾವು ನಮ್ಮ ಊರಿಗೆ ಬಂದೇವಿ, ಅಂದರೆ ಶೆಲವಡಿಗೆ ಗುರುಶಾಂತೇಶ್ವರ ಮಠಕ್ಕೆ ಬಂದೇವಿ. ನಾವೀಗ ದರ್ಶನ ಮಾಡಿಕೊಂಡು ಕಾಯಿ ಒಡಿಸ್ಕೊಂಡು ಹೋದ್ರಾತು ಅಂತ ಹೇಳಿ ನಾವು ಯಾವುದೇ ಹೊಸ ಗಾಡಿ ತೊಗೊಂಡ್ರು ಇಲ್ಲಿ ಬಂದು ಆಶೀರ್ವಾದ ಮಾಡಿಸ್ಕೊಂಡು ಹೋಗ್ತೇವೆ. ಇವಾಗ ಏನು ನಮ್ಮ ಮಮ್ಮಿ ನೀರು ತೊಗೊಂಡ್ರಲ್ವ, ಅದು ಅಜ್ಜಾರ ಅಭಿಷೇಕ, ಅಂದರೆ ಮೂರ್ತಿ ಐತಿ, ಆ ಮೂರ್ತಿ ಅಭಿಷೇಕ ಮಾಡಿರೋ ನೀರು ಬರುತ್ತಲ್ಲೇ. ಹಾಗಾಗಿ ಅದನ್ನ ತೀರ್ಥ ತೊಗೊಂಡ್ವಿ ನಾವು. ಇವಾಗ ನೋಡಿರಿ, ಇದು ನಮ್ಮ ಗುರುಶಾಂತೇಶ್ವರ ಮಠ. ತುಂಬ ದೊಡ್ಡದಾಗೈತಿ ಮಠ. ಇದು ದೌಂದುಣಿನೇ ಏನೋ ಜಾತ್ರೆ ಆಗುತ್ತೆ ಈ ಮಠದ್ದು. ಇವಾಗ ನೋಡಿರಿ, ಇದೆಲ್ಲನೂ ಅಜ್ಜಾರು ಕೂತ್ಕೋ ಅಂತ ಜಾಗ ಇದು. ಇಲ್ಲೆಲ್ಲ ದೊಡ್ಡ ಅಜ್ಜಾರು ಎಲ್ಲನೂ ಫೋಟೋ ಇಟ್ಟಾರ. ಈಗ ರೀಸೆಂಟ್ ಆಗಿರೋರು ಗುರುಶಾಂತ ಅಜ್ಜಾರು ಅಂತ ಹೇಳಿ. ಇವೆಲ್ಲ ಒಳಗಡೆ ಫೋಟೋ. ಅದು ಬೆಳಕಿಂದ ಫೋನ್ಗೆ ಕರೆಕ್ಟಾಗಿ ವಿಡಿಯೋ ಕಾಣಲಿಲ್ಲ, ಗ್ಲಾಸ್ ಇತ್ತಲ್ವ, ಹಾಗಾಗಿ. ಇವಾಗ ನೋಡಿರಿ, ಇದು ಫಸ್ಟ್ಗೆ ಇದ್ದ ಅಜ್ಜವ್ರದ್ದೆಲ್ಲನೂ ಫೋಟೋಸ್ ಇವು. ಅವ್ರು ಕೂತ್ಕೋತಾ ಇರೋಂಥ ಜಾಗ, ಅಂದ್ರೆ ಗದ್ದಿಗೆ ಅಂತಾರಲ್ವ, ಆ ಥರ. ಇವಾಗ ಏನು ಗುರುಶಾಂತ ಅಜ್ಜಾರದಾರಲ್ವ, ಅವರು ಅಲ್ಲಿ ಕೂತ್ಕೋತಾರ. ಇದು ನೋಡಿರಿ, ನಮ್ಮ ಶೆಲವಡಿ ಗುರುಶಾಂತೇಶ್ವರ ಮಠ. ಈಗ ನಾವು ಇಲ್ಲಿಂದ ನಮ್ಮ ಮನೆ ದೇವರಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಂದರೆ ಅವತ್ತು 3 ದೇವಸ್ಥಾನಕ್ಕೆ ಹೋದ್ವಿ ನಾವು ಮಂಗಳವಾರನ. ಇದು ನೋಡಿರಿ, ನಮ್ಮ ಶೆಲವಡಿ ವೀರಭದ್ರೇಶ್ವರ ದೇವಸ್ಥಾನ. ಇದು ಜನವರಿ ತಿಂಗಳದೊಳಗೆ ಜಾತ್ರೆ ಆಕೈತಿ, ಫುಲ್ ಗದ್ದಲ ಇರ್ತೈತಿ. ಲಾಸ್ಟ್ ವಿಡಿಯೋ ಹಾಕಿದ್ದೀನಲ್ವ, ಇದು ದೇವ್ರದ್ದು. ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿರಿ. ನೋಡಿರಿ, ನಮ್ಮ ವೀರಭದ್ರೇಶ್ವರ ಸ್ವಾಮಿ, ಆ ದೇವರು ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಈಗಿಲ್ಲೆಲ್ಲ ಕಾಯಿ ಒಡಿಸ್ಕೊಂಡು ಈ ಕಡೆ ಅಂದ್ರೆ ಫಸ್ಟ್ ಇದ್ದ ಮೂರ್ತಿನ ಈ ಕಡೆ ಇಟ್ಟಿದ್ದಾರೆ. ಅದು ವೀರಭದ್ರೇಶ್ವರ ಸ್ವಾಮಿನ ಹಳೆ ಮೂರ್ತಿ, ಅದು ಇವಾಗಿರೋದು ಹೊಸದು. ಇವು ನವಗ್ರಹ. ಈ ಕಡೆ ಭದ್ರಕಾಳಮ್ಮ ದೇವಸ್ಥಾನ ಇದು, ಅಲ್ಲಿ ಅಕ್ಕಪಕ್ಕನೇ ಇದ್ದಾವೆ. ಇದು ನೋಡಿರಿ, ಹೊರಾಂಗಣ ಎಲ್ಲ. ಆ ಕಡೆ ಆಂಜನೇಯನ ಗುಡಿ ಇದೆ. ಇದು ನಮ್ಮ ಹಿತ್ತಲದೊಳಗಿರೋದು ಗಾನದ ಲಕ್ಷ್ಮಮ್ಮ ಅಂತ ಹೇಳಿ ಕೀಲಿ ಹಾಕಿದ್ರು, ಹಾಗಾಗಿ ಹೊರಗಿಂದನ ವಿಡಿಯೋ ಮಾಡ್ಕೊಂಡೀನಿ. ಇವಾಗ ನೋಡಿರಿ, ನಮ್ಮ ಮನೆಗೆ ಬಂದ್ವಿ ನಾವು. ಶೆಲವಡಿಯಾಗಿರೋದು ಮನೆಗೆ ಬಂದು ವಾಪಸ್ಸು ನಾವು ನಾಯಕನೂರು ಕರಿಯಮ್ಮ ದೇವಿಗೆ ಹೊಂಟೇವಿ. ಅಂದ್ರೆ ಅವತ್ತು ಹೇಳಿದ್ನಲ್ವ, 3 ದೇವಸ್ಥಾನಕ್ಕೆ ಹೊಂಟೇವಿ ನಾವು ಅಂತ ಹೇಳಿ. ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಾತಂತ ಹೇಳಿ, ಹೆಂಗೂ ಮಂಗಳವಾರ ಇತ್ತು, ಒಳ್ಳೆಯ ದಿನ ಅಂತ ಹೇಳಿ 3 ದೇವಸ್ಥಾನನ ದರ್ಶನ ಮಾಡಿಕೊಂಡು ಬಂದ್ವಿ ನಾವು. 4 ದೇವಸ್ಥಾನ, ನಮ್ಮ ಹಿತ್ಲನ್ನ ಲಕ್ಷ್ಮಮ್ಮನ ತೋರಿಸಿದ್ನಲ್ವ, ಗಾಣದ ಲಕ್ಷ್ಮಮ್ಮ, ಅದನ್ನು ಹಿಡಿದು 4 ದೇವಸ್ಥಾನ ಬಂದ್ವಿ ನೋಡ್ರಿ ನಾವು ನಾಯಕನೂರು ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ.
ಇಕ್ಕಿದು ಜಾತ್ರೆ ಇಲ್ಲ ಮಾನಮಿ ಟೈಮ ಏನೋ ಪಲ್ಲಕ್ಕಿ ಸೇವೆ ಆಗುತ್ತಾ, ಪಾಲಕಿ ತಗೊಂಡು ಉತ್ಸವ ಮಾಡ್ತಾರೆ. ಇದ ನೋಡ್ರಿ ನಾಯಕನೂರು ಕರಿಯಮ್ಮ ದೇವಿ. ಇದರದ್ದು ಪ್ರತಿಷ್ಠಾಪನೆ ವಿಡಿಯೋ ಹಾಕಿದ್ದೀನಿ, ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿರಿ. ಇವಿದ ನೋಡ್ರಿ ಪಾಲಕಿ. ಈಗ ಅಲ್ಲಿ ದೇವಿ ಮೇಲಿನ ಮಾಲೆ ಇಸ್ಕೊಂಡು ಗಾಡಿಗೆ ಹಾಕ್ಕೊಂಡೆ ನಾನು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಬಾಯ್.